ಎಲ್ರಿಗೂ ನಮಸ್ಕಾರ. ಇದಕ್ಕಿಂತ ಮುಂಚೆ ಟ್ರಂಪ್ ಹೋಟೆಲ್ ರೆಂಟಲ್ ಅಂತ ಒಂದು ಅರ್ನಿಂಗ್ ಆಪ್ ಬಗ್ಗೆ ವಿಡಿಯೋ ಮಾಡಿದೆ. ಅದರಲ್ಲಿ 1500 ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು ತಿಂಗಳಿಗೆ 2775 ರೂಪಾಯಿ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ನಾನು ವಿಡಿಯೋ ನೋಡ್ಬಿಟ್ಟು ಬಹಳಷ್ಟು ಜನ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಇನ್ವೆಸ್ಟ್ ಕೂಡ ಮಾಡಿದ್ರಿ. ಒಂದು 4 ತಿಂಗಳ ಹಿಂದೆನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನ ಇನ್ವೆಸ್ಟ್ ಮಾಡಿಬಿಟ್ಟು ಪ್ರಾಫಿಟ್ ತಗೊಂಡಿದ್ದೀರಾ. ಅದಷ್ಟೇ ಅಲ್ಲ, ನಾನು ಸ್ವತಃ ಕೂಡ 7 ರಿಂದ 8 ತಿಂಗಳು ಅದನ್ನ ಯೂಸ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಕೂಡ ಪ್ರಾಫಿಟ್ ತಗೊಂಡಿರೋ ಪ್ರತಿಯೊಂದು ಸ್ಕ್ರೀನ್ ಶಾಟ್ ಅಂಡ್ ಸ್ಕ್ರೀನ್ ರೆಕಾರ್ಡ್ ನಾನು ಸ್ಕ್ರೀನ್ ಮೇಲೆ ಹಾಕಿ ಪ್ರೂಫ್ ತೋರಿಸಿ ಆ ಆಪ್ ನ ನಿಮಗೆ ಸಜೆಸ್ಟ್ ಮಾಡಿದೆ. ಆದ್ರೆ ಸಜೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಮಾತು ನಡೆಯುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಒಂದು ನಂಬಿಕೆ ಇದೆ. ಹಬ್ಬಬ್ಬ ಅಂದ್ರೆ ಇನ್ನೂ ಇಲ್ಲಾಂದ್ರೆ ಒಂದು 2 ತಿಂಗಳಾದ್ರೂ ಮಿನಿಮಮ್ ನಡಿಬಹುದು, ಇದಕ್ಕಿಂತ ಹೆಚ್ಚು ಕೂಡ ನಡಿಬಹುದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಾನೇ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಜನ ಕೇಳ್ತಾರೆ, ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಈ ಆಪ್ ಬ್ಯಾನ್ ಆದ್ರೆ ಏನ್ ಮಾಡೋದು ಅಂತ. ನೋಡಿ, ಪ್ರಾಫಿಟ್ ನಮಗ್ ಬೇಕಾಗಿದ್ರೆ ರಿಸ್ಕ್ ಕೂಡ ನಾವೇ ತಗೋಬೇಕು. ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಏನು ಕೂಡ ಸಾಧನೆ ಆಗೋದಿಲ್ಲ. ನೀವು ಪ್ರಾಫಿಟ್ ಪಡ್ಕೊಂಡಾಗ ಹೇಗೆ ನಮ್ಗೆ ಅದರಲ್ಲಿ ಪಾಲ ಕೊಡೋದಿಲ್ವೋ, ಹೇಗೆ ಅದರಲ್ಲಿ ನಮ್ಗೆ ಶೇರ್ ಕೊಡೋದಿಲ್ವೋ, ಅದೇ ರೀತಿ ನಿಮಗೆ ಲಾಸ್ ಆದಾಗ್ಲೂ ಕೂಡ ಯಾರು ಕೂಡ ಅದನ್ನ ಪಾಲ ತೆಗೆದುಕೊಳ್ಳೋದಿಲ್ಲ. ಲೈಫ್ ಅಲ್ಲಿ ನಮಗೆ ಪ್ರಾಫಿಟ್ ಬೇಕಾಗಿದೆ ಅಂತಂದಾಗ ರಿಸ್ಕ್ ಕೂಡ ನಾವೇ ತೆಗೆದುಕೊಳ್ಬೇಕಾಗಿದೆ. ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 1500 ಅಥವಾ 2000 3000 ಇಷ್ಟೇ ನೀವು ಇನ್ವೆಸ್ಟ್ ಮಾಡಿ, ತುಂಬಾನೇ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಯಾವಾಗ ಹೇಗೆ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಂತ. ಏನಂದ್ರೆ ಇದು ಆನ್ಲೈನ್ ಆಗಿರೋದ್ರಿಂದ 1500 ಅಥವಾ 2000ಕ್ಕಿಂತ ಹೆಚ್ಚಾಗಿ ಯಾರು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾವಾಗ ಹೇಗೆ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹಾಗೇನಾದ್ರೂ ಆದ್ರೆ ನಾವ್ ಯಾರು ಕೂಡ ಜವಾಬ್ದಾರರು ಆಗಲ್ಲ. ಅದಷ್ಟೇ ಅಲ್ಲ, ನಿಮಗ್ ಪ್ರಾಫಿಟ್ ಬೇಕಾಗಿದೆ ಅಂತಂದಾಗ ನೀವೇ ರಿಸ್ಕ್ ತಗೋಬೇಕಾಗತ್ತೆ. ಅಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಹಾಗೇನು ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ನೋಡೋಣ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಅನ್ನೋದನ್ನ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಇದು ಬ್ಯಾನ್ ಆಯ್ತು ಅಥವಾ ಸ್ಕ್ಯಾಮ್ ಆಯ್ತು ಅಂತ ನಾನು ಹೇಳಲ್ಲ. ನಾನು ಕೂಡ ತುಂಬಾ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಎಲ್ರು ಕೂಡ ಇನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಿಸಿ ಬಂದ್ಬಿಟ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಮೊದಲು ಕೂಡ ನಾನು ಹೇಳಿದ್ದೆ ಏನಂದ್ರೆ 1500 ಆಗಲಿ 2000 ಆಗಲಿ ಅದಕ್ಕಿಂತ ಹೆಚ್ಚಾಗಿ ನೀವು ಯಾರು ಕೂಡ ಇನ್ವೆಸ್ಟ್ ಮಾಡ್ತಕ್ಕದ್ದು ಅಂತಕ್ಕಂಥದ್ದು. ಸೊ ಬನ್ನಿ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ, ನನ್ನ ಆಪ್ ಅಲ್ಲಿ ಏನೇನು ತೊಂದರೆ ತೋರಿಸ್ತಾ ಇದೆ, ವಿಡ್ರಾಲ್ ಆಗುತ್ತೋ ಇಲ್ಲೋ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇದೊಂದು ನನ್ನ ಐಡಿ. ಸೊ ಇಂಟರ್ಫೇಸ್ ಬಂದಾಗ ಇಲ್ಲಿ ತೋರಿಸ್ತಾ ಇದೆ ಏನಂದ್ರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ನೀವು, ಇದು ನನ್ನ ಐಡಿ. ಇಲ್ಲಿ ಏನ್ ಇಂಟರ್ಫೇಸ್ ಬರ್ತಾ ಇದೆ ಅಂತಂದ್ರೆ 30,000 ಒಳಗಡೆ ಏನಾದ್ರು ನಾವು ದುಡ್ಡು ವಿಡ್ರಾಲ್ ಮಾಡ್ಕೋಬೇಕಂದ್ರೆ 10% ನಾವು ಟ್ಯಾಕ್ಸ್ ಕಟ್ಟಬೇಕು. ಇನ್ನು 30,000 ಇಂದ 60,000 ಇದ್ರೆ 15% ಟ್ಯಾಕ್ಸ್ ಕಟ್ಟಬೇಕು. ಇನ್ನು 60,000ಕ್ಕಿಂತ ಹೆಚ್ಚಾಗಿ ಇದ್ರೆ ನಾವು 20% ಟ್ಯಾಕ್ಸ್ ಕಟ್ಟಿದ್ರೆ ವಿಡ್ರಾಲ್ ಆಗುತ್ತೆ ಅಂತ. ಇದಕ್ಕಿಂತ ಮುಂಚೆ ನಾವು ವಿಡ್ರಾಲ್ ಮಾಡಿದಾಗ 3 ರಿಂದ 4 ಗಂಟೆ ಒಳಗಡೆ ವಿಡ್ರಾಲ್ ಆಗ್ತಾ ಇತ್ತು. ಸೊ ವಿಡ್ರಾಲ್ ಆಗಿರೋ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ನಾನು ಕೂಡ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚೆಗೆ ಲಾಸ್ಟ್ ಈ ಮಂತ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದೀರಾ ಅವರಿಗೆ ಯಾರು ಕೂಡ ವಿಡ್ರಾಲ್ ಆಗ್ತಿಲ್ಲ. ಆದ್ರೆ ನಾನು ತುಂಬಾ ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ನಾನು ಅಷ್ಟೇ ಅಲ್ಲ, ತುಂಬಾ ಜನನೇ ಲಕ್ಷ ಗಟ್ಟಲೆ ಇದರಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಆಪ್ ಬಂದ್ಬಿಟ್ಟು 3 ವರ್ಷದಿಂದ ನಡೀತಾ ಇದೆ, ಈ ಮಾರ್ಕೆಟ್ ಅಲ್ಲಿ ಇದೆ. ಇವಾಗ ಹೀಗಾದ್ಮೇಲೆ ನಾವು ವಿಡ್ರಾಲ್ ಮಾಡಿದ್ರೆ ಇಲ್ಲಿ ತೋರಿಸ್ತೀನಿ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಅಂತ. ಇದು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸ್ಕ್ರೀನ್ ಮೇಲೆ ಇಲ್ಲಿ ನೋಡಬಹುದು, ನನ್ನ ಕೆಳಗಡೆ 34 ಜನ ಇನ್ವೈಟ್ ಆಗಿದ್ರು. ಅಂದ್ರೆ 34 ಜನ ನನ್ನ ಕೆಳಗಡೆ ನನ್ನ ಲಿಂಕ್ ಇಂದ ಇನ್ವೆಸ್ಟ್ ಮಾಡಿಬಿಟ್ಟು ಲಾಗಿನ್ ಆಗಿದ್ರು. ಬರೀ ಯೂಟ್ಯೂಬ್ ಇಂದಲ್ಲ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ತುಂಬಾ ಜನರನ್ನ ನಾನು ಐಡಿ ಮಾಡಿದೆ. ಯೂಟ್ಯೂಬ್ ಇಂದ ಹಬ್ಬ ಅಂದ್ರೆ ಒಂದು 10 ರಿಂದ 15 ಜನ ಬಂದಿರಬಹುದು ಅಷ್ಟೇ. 10,546 ರೂಪಾಯಿ ಇಲ್ಲಿ ನನಗೆ ಬೋನಸ್ ಬಂದಿದೆ. ಆದ್ರೆ ನಾನು ವಿಡ್ರಾಲ್ ಮಾಡಿದಾಗ ಇಲ್ಲಿ ನೋಡಿ, ನಾನು ನೋಡಬಹುದು, ನೀವು ಇಲ್ಲಿ 1700 ಆಗಿರ್ಬೋದು, 959 ಆಗಿರ್ಬೋದು. ಇಲ್ಲಿ ನೋಡಿ, ಎಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇಷ್ಟೆಲ್ಲ ವಿಡ್ರಾಲ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ 3,803 ರೂಪಾಯಿ ನಾನು ವಿಡ್ರಾಲ್ ಹಾಕಿದ್ದೆ, ಆದ್ರೆ ಅದು ಫೇಲ್ ಆಗಿದೆ. ಫೇಲ್ ಆದ್ಮೇಲೆ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಇದು ಒಂದೇ ಐಡಿ ಅಲ್ಲ, ನಾನು ಇನ್ನೊಂದು ಐಡಿ ಇದೆ. ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದ್ಬಿಟ್ಟು 22,000 ರೂಪಾಯಿ ಇದೆ. ಇಲ್ಲಿ ನೋಡಬಹುದು ನೀವು, 22,000 ರೂಪಾಯಿ ದುಡ್ಡು ಇದೆ. 97,650 ರೂಪಾಯಿನ ನಾನು ಪ್ರಾಫಿಟ್ಗೆ ಅಂತ ಇದೆ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ವಿಡ್ರಾಲ್ ಆಗ್ತಿಲ್ಲ. ಆ ಕಾರಣಕ್ಕೆ ತುಂಬಾ ಜನ ಹೆದರ್ಕೊಂಡಿದ್ದಾರೆ, ವಿಡ್ರಾಲ್ ಆಗುತ್ತೋ ಇಲ್ವೋ, ಸ್ಕ್ಯಾಮ್ ಮಾಡಿದ್ರೆ ಅದು ಫ್ರಾಡ್ ಇದೆಯಾ, ನಾವು ಹಾಕಿರೋ ದುಡ್ಡಾದ್ರೂ ವಾಪಸ್ ಬರುತ್ತೋ ಇಲ್ವೋ ಅಂತ ಹೇಳಿ. ಇನ್ನು ಈ ಐಡಿ ನಂದು ಇದು ಒಂದೇ ಐಡಿ ಅಲ್ಲ, ಇನ್ನೊಂದು ಐಡಿ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಇನ್ನೊಂದು ಐಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದು ನಾನು ಇನ್ನೊಂದು 2ನೇ ಐಡಿ. ಇಲ್ಲಿ ಕೂಡ ಹಾಗೆ ತೋರಿಸ್ತಾ ಇದೆ. ಈ ಐಡಿಯಲ್ಲಿ ನಾನು ಇಲ್ಲಿ ನೋಡಿ, ಈ ಐಡಿಯಲ್ಲಿ ನಾನು ಆಲ್ರೆಡಿ 8,884 ರೂಪಾಯಿನ ನಾನು ಏನ್ ಮಾಡಿದೀನಿ, ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಆದ್ರೆ ಮತ್ತೆ ಇವಾಗ 5,528 ವಿಡ್ರಾಲ್ ಇದೆ. ಇಲ್ಲಿ ಕೂಡ ವಿಡ್ರಾಲ್ ಫೇಲ್ ಆಗಿದೆ. ಆಮೇಲೆ ಈ ಐಡಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದ್ಬಿಟ್ಟು 19,100 ರೂಪಾಯಿ ಹೀಗೆಲ್ಲ ಆಗ್ತಿದೆ. ಸೊ ಈ ಕಾರಣಕ್ಕೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ಏನಂದ್ರೆ, ನೀವು 1,500 ರೂಪಾಯಿ ಅಥವಾ 2,000 ರೂಪಾಯಿ ಮಾತ್ರ ಇನ್ವೆಸ್ಟ್ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅದು ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಪ್ರಾಫಿಟ್ ಬೇಕಾದ್ರೆ ಮಾಡಿ. ಆಮೇಲೆ ನಿಮಗ್ ಪ್ರಾಫಿಟ್ ಬೇಕಾಗಿದೆ ಅಂತಂದಾಗ ರಿಸ್ಕ್ ಕೂಡ ನೀವೇ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ತುಂಬಾ ಜನ 20,000 30,000 50,000 ಈ ರೀತಿನ ಇನ್ವೆಸ್ಟ್ ಮಾಡಿದೀರಾ. ನನ್ನ ಕೆಳಗಡೆ ಅಲ್ಲ, ನನ್ನ ವಿಡಿಯೋ ನೋಡ್ಬಿಟ್ಟು ಅಲ್ಲ, ನೀವು ಆಲ್ರೆಡಿ ಮಾಡಿದೀರಾ, ಮಾಡ್ಬಿಟ್ಟು ಆಮೇಲೆ ನನ್ನ ವಿಡಿಯೋಗಳನ್ನ ನೋಡಿದೀರಾ. ಸೊ ನನ್ನಿಂದ ಯಾರಿಗೂ ಅಷ್ಟೊಂದು ತೊಂದರೆ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನು ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮೊದಲೇ ಹೇಳಿದೆ, ನಾನು ಏನಾದ್ರೂ ಮಾಡ್ಬೇಕಂದ್ರೆ ಇದಕ್ಕೆ ನಾನು ಯಾರು ಜವಾಬ್ದಾರಿ ಆಗಲ್ಲ. ಅದಷ್ಟೇ ಅಲ್ಲ, 15ಕ್ಕಿಂತ ಹೆಚ್ಚಾಗಿ ಯಾರು ಕೂಡ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಇನ್ನು ಕಂಪ್ಲೀಟ್ ಆಗಿ ಈ ಆಪ್ ಬ್ಯಾನ್ ಆಯ್ತಾ,
ಅದು ಇನ್ನೂ ಕೂಡ ಗೊತ್ತಿಲ್ಲ. ಇನ್ನು ಹೇಳ್ತೀನಿ ಕೇಳಿ ನಿಮ್ಗೆ. ಏನಂದ್ರೆ ನಾವು ಅವ್ರಿಗೆ ಏಜೆನ್ಸಿ ಅವ್ರಿಗೆ ಇಲ್ಲಿ ಸಿಗತ್ತಲ್ಲ, ಏಜೆನ್ಸಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣತ್ತಲ್ಲ, ಏಜೆನ್ಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಕೆಲವೊಂದು ಜನರಿಗೆ ತುಂಬಾನೇ ರಿಪ್ಲೈ ಮಾಡ್ತಿಲ್ಲ. ಆದ್ರೆ ನಾನು ಲಾಸ್ಟ್ 7-8 months ಇಂದ ಒಂದು ಓಲ್ಡ್ ಯೂಸರ್ ಇರೋದ್ರಿಂದ ನನಗೆ ರಿಪ್ಲೈ ಮಾಡಿದ್ರು. ಅವರು ರಿಪ್ಲೈ ಮಾಡಿರೋದನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ಟ್ಯಾಕ್ಸ್ ಅಂತ ಏನ್ ಬಂದಿದೆಯಲ್ಲ ಆ ಟ್ಯಾಕ್ಸ್ ನ ಕಟ್ಟಿ ವಿಡ್ರಾಲ್ ಆಗ್ತಿದೆ ಅಂತ. ಸೊ ಅದನ್ನು ಕೂಡ ನಂಬಕ್ ಆಗ್ತಿಲ್ಲ. ವಿಡ್ರಾಲ್ ಆಗ್ತಿಲ್ಲ, ಇನ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಕಟ್ಟಿದ್ಮೇಲೆ ವಿಡ್ರಾಲ್ ಆಗ್ತಿಲ್ಲ ಅಂದ್ರೆ ಆಮೇಲೆ ಯಾರನ್ನ ಕೇಳೋದು ಅಂತ ಹೇಳ್ಬಿಟ್ಟು. ಆದ್ರೆ ನನ್ನ ಫ್ರೆಂಡ್ ಒಬ್ರು ಕಟ್ಟಿದ್ದಾರೆ. ನಿನ್ನೆ ಕಾಲ್ ಮಾಡಿದಾಗ ಹೇಳಿದ್ರು ಅವರು ಟ್ಯಾಕ್ಸ್ ನ ಕಟ್ಟಿದ್ದಾರೆ. ಯಾಕಂದ್ರೆ ಅವ್ರು 90,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು, ಬಂದ್ರೆ ಸಾಕಪ್ಪ ಅನ್ನೋ ಕಾರಣಕ್ಕೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ, ಮತ್ತೆ ವಿಡ್ರಾಲ್ ಮಾಡಿದ್ದಾರೆ. ವಿಡ್ರಾಲ್ ಮಾಡಿದ್ಮೇಲೆ ಅದಾಗುತ್ತೋ ಇಲ್ಲೋ ಅನ್ನೋ ಗೊತ್ತಿಲ್ಲ, ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಪ್ರೊಸೆಸಿಂಗ್ ಇರೋ ಕಾರಣದಿಂದ ಇವತ್ತೊಂದು ದಿನ ವೇಟ್ ಮಾಡಿ ನೋಡೋಣ. ವಿಡ್ರಾಲ್ ಆದ್ರೆ ನಮ್ ಅದೃಷ್ಟ, ಆಗ್ಲಿಲ್ಲ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ. ಹಾಕಿರೋ ದುಡ್ಡನ್ನ ಹೋಯ್ತು. ಆದ್ರೆ ಯಾವುದೇ ಕಾರಣಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು ಬೆಟ್ಟಿಂಗ್ ಆಪ್ ಆಗಿರ್ಬೋದು ಅಥವಾ ಆನ್ಲೈನ್ ಅರ್ನಿಂಗ್ ಆಪ್ ಆಗಿರ್ಬೋದು, ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಇದನ್ನು ತುಂಬಾ ಜನ ಅಷ್ಟು ಮಾಡಕ್ ಹೋಗ್ಬೇಡಿ. ಬಟ್ 1500 ಮಾತ್ರ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಾನು ಸ್ವತಃ ಪ್ರಾಫಿಟ್ ತಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಹೇಳಿದ್ದೆ. ಸ್ವತಃ ಪ್ರಾಫಿಟ್ ತಕೊಂಡಿರೋದನ್ನ ಪ್ರೂಫ್ ಕೂಡ ತೋರಿಸಿದ್ದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಜಲ್ದಿಯಾಗಿ ಇದು ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅವ್ರ ಜೊತೆ ನಾವು ಮಾತಾಡಿದಾಗ ಏನ್ ಹೇಳ್ತಾರಂದ್ರೆ, ಅಮೆರಿಕಾದಲ್ಲಿ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ಏನಿದೆಯಲ್ಲ, ಗ್ಲೋಬಲಿ ಶೇರ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿರೋದ್ರಿಂದ ಸ್ವಲ್ಪ ಈ ಏಪ್ರಿಲ್ ತಿಂಗಳಲ್ಲಿ ಒಂದು ಬ್ಯಾಂಕ್ ಒಂದು ಕೆಲಸಗಳು ಕಾರ್ಯಗಳು ಇವೆಲ್ಲ ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ. ಅದಕ್ಕೆ ತೊಂದರೆ ಆಗ್ತಾ ಇದೆ. ಯಾರು ಹೆದರಬೇಡಿ, ಪೇಷನ್ಸ್ಲಿಂದ ವೇಟ್ ಮಾಡಿ ಅಂತ ಮೆಸೇಜ್ ಹಾಕಿದ್ದಾರೆ. ಸ್ಕ್ರೀನ್ ಮೇಲೆ ನೋಡಬಹುದು. ಈ ರೀತಿ ಮೆಸೇಜ್ ಹಾಕಿರೋದ್ರಿಂದ ಇನ್ನು ವೇಟ್ ಮಾಡಿ ನೋಡ್ಬೇಕು ಕಂಪ್ಲೀಟ್ ಆಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿಗೂ ನೋಡಿದಾಗ ನಾವು ಇವತ್ತು ನಿನ್ನೆ ಮೊನ್ನೆ ವಿಡ್ರಾಲ್ ಪ್ರಾಬ್ಲಮ್ ಬಂದಾಗಿನಿಂದ ತುಂಬಾ ಜನ ಇನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ, ಜಾಸ್ತಿ ಯಾರು ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ವೇಟ್ ಮಾಡ್ಬಿಟ್ಟು ನೋಡಿ. ವಿಡ್ರಾಲ್ ಆದ್ರೆ ಮತ್ತೆ ಇನ್ವೆಸ್ಟ್ ಮಾಡಕ್ ಬರುತ್ತೆ. ವಿಡ್ರಾಲ್ ಆಗ್ಲಿಲ್ಲ ಅಂದ್ರೆ ಸುಮ್ನೆ ನೀವು ಇರೋ ದುಡ್ಡನ್ನು ಕೂಡ ಹಾಕ್ಬಿಟ್ಟು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನನ್ನ ವಿಡಿಯೋದಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಅಥವಾ ನನ್ನಿಂದ ಏನಾದ್ರು ನನ್ನ ವಿಡಿಯೋದಿಂದ ನೋಡ್ಬಿಟ್ಟು ನನ್ನ ಮೇಲೆ ನೀವು ಟ್ರಸ್ಟ್ ಮಾಡ್ಬಿಟ್ಟು ಮಾಡಿದ್ರೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಬಿಕಾಸ್ ನಾನು ಹೇಳಿದ್ದೆ, ಕ್ಷಮೆ ಕೇಳೋ ನನ್ನ ಅವಶ್ಯಕತೆನೇ ಬೀಳೋದಿಲ್ಲ. ಯಾಕಂದ್ರೆ ನಾನು ಮೊದ್ಲಿನ ವಿಡಿಯೋದಲ್ಲಿ ಏನ್ ಹೇಳಿದ್ದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತೀರಾ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಾನು ಮೊದಲೇ ಹೇಳಿದ್ದೆ 1500 ಅಥವಾ 2000 ಹೆಚ್ಚಾಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೂ ನಾವ್ ಯಾರು ಕೂಡ ಜವಾಬ್ದಾರಿ ಆಗಲ್ಲ. ನಿಮಗೆ ಪ್ರಾಫಿಟ್ ಬೇಕಾದ್ರೆ ನೀವೇ ರಿಸ್ಕ್ ತಗೋಬೇಕು ಅಂತ. ಸೊ ಇವಾಗ ನಾನು ಕಂಪ್ಲೀಟ್ ಆಗಿ ಹೇಳೋದೇನಂದ್ರೆ, ಯಾರು ಕೂಡ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ವೇಟ್ ಮಾಡಿ ನೋಡೋಣ. ನಾವು ಅವ್ರ ಜೊತೆ ಏಜೆನ್ಸಿ ಅವ್ರ ಜೊತೆ ಮಾತಾಡಿದೀವಿ. ಇನ್ನು ಕೋಲಾರಿಂದ ನನ್ನ ಫ್ರೆಂಡ್ ಒಬ್ಬ ನನ್ನ ಇನ್ವೈಟ್ ಮಾಡಿದ್ರು, ಅವ್ರ ಜೊತೆ ಕೂಡ ಮಾತಾಡಿದೀನಿ. ಸ್ವಲ್ಪ ವೇಟ್ ಮಾಡಿ ನೋಡೋಣ ಬ್ರೋ. ನಾನು ಕೂಡ ಮಾತಾಡ್ತಾ ಇದ್ದೀನಿ. ಹಾಕಿರೋ ದುಡ್ಡಾದ್ರೂ ವಾಪಸ್ ಬರತ್ತಾ, ನಾವು ಪ್ರಾಫಿಟ್ ಸಿಗದೆ ಇದ್ರು ಪರವಾಗಿಲ್ಲ, ಹಾಕಿರೋ ದುಡ್ಡಾದ್ರೂ ವಾಪಸ್ ಬರತ್ತಾ ಅಂತ. ಅದಷ್ಟೇ ಅಲ್ಲ, ಇಲ್ಲಿ ನಾನು ಇರೋ ಜಾಗದಲ್ಲಿ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಮಾಡಿದ್ದಾರೆ. ನಾನು ಟೋಟಲಿ ಇಲ್ಲಾಂದ್ರೆ ಒಂದು 42,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ ಒಬ್ಬ 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ಇನ್ನೊಬ್ಬ 90,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದಾನೆ. ನನ್ನ ಇನ್ವೈಟ್ ಮಾಡೋದವರು 2 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಬಹಳಷ್ಟು ಜನ 2 ಲಕ್ಷ, 1 ಲಕ್ಷ, 50,000, 20,000 ಜಾಸ್ತಿ ಜನ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ರು ಕೂಡ ಹೆದರಿಕೆ ಇರೋದೆ, ಹೇಗಂತ ಹೇಳಕ್ಕಾಗಲ್ಲ. ಆದ್ರೆ ಈ ಒಂದು ಆಪ್ ಬಗ್ಗೆ ಕನ್ನಡ ಕ್ರಿಯೇಟರ್ ಅಲ್ಲಿ ಯಾರು ಕೂಡ ವಿಡಿಯೋ ಮಾಡಿರ್ಲಿಲ್ಲ, ನಾನು ಕೂಡ ಮಾಡಿರ್ಲಿಲ್ಲ. ಆದ್ರೆ ಸ್ವತಃ ನಾನೇ ಯೂಸ್ ಮಾಡ್ಕೊಂಡಿರೋದ್ರಿಂದ, ಸ್ವತಃ ನಾನೇ ಅದನ್ನ ಪ್ರಾಫಿಟ್ ಪಡ್ಕೊಂಡಿರೋದ್ರಿಂದ ನಿಮ್ಗೂ ಕೂಡ ಪ್ರಾಫಿಟ್ ಆಗ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ನನ್ನ ವಿಡಿಯೋ ಜಾಸ್ತಿ ಜನ ನೋಡೋದು ಮಿಡಲ್ ಕ್ಲಾಸ್ ಜನ. ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ತಮ್ಮೆಲ್ಲರೂ ಕೂಡ ಹೆಲ್ಪ್ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಸಜೆಸ್ಟ್ ಮಾಡಿದೆ. ಸಜೆಸ್ಟ್ ಮಾಡಾದ್ರೂ ಕೂಡ ನಾನು ಹೇಳಿದ್ದೆ 1500 ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ. ತುಂಬಾ ಜನ ಜಾಸ್ತಿ ಟ್ರಸ್ಟ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ದೀರಾ. ಈ ರೀತಿ ಆಪ್ಗಳು ನಾನು ಮುಂದೆ ಕೂಡ ಇದಕ್ಕಿಂತ ಮುಂಚೆ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಇವಾಗ್ಲಾದ್ರೂ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ, ಸ್ಕ್ಯಾಮ್ ಆಗಿದೆ ಅಂತ ಹೇಳಕ್ ಆಗಲ್ಲ. ಬಟ್ ಏನೋ ಒಂದು ಬ್ಯಾಂಕಿಂಗ್ ಪ್ರಾಬ್ಲಮ್ ಇದೆ, ಒಂದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ವೇಟ್ ಮಾಡಿ, ನಾಳೆ ಸಂಜೆ ಅನ್ನೋದ್ರೊಳಗಡೆ ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಏನೇನ್ ಆಗುತ್ತೆ ಏನೇನ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ಪೇಷನ್ಸ್ ಇಂದ ವೇಟ್ ಮಾಡಿ. ಅವರೇ ನೋಡ್ಬೋದು ಸ್ಕ್ರೀನ್ ಮೇಲೆ, ಅವರೇ ಒಂದು ಮೆಸೇಜ್ ಹಾಕಿದ್ದಾರೆ, ಪೇಷನ್ಸ್ ಇಂದ ವೇಟ್ ಮಾಡಿ, ಬ್ಯಾಂಕ್ ಏನೋ ಪ್ರೊಸೆಸ್ ಮಾಡ್ತಾ ಇದೆ ಅಂತ ಅನ್ನೋ ಕಾರಣಕ್ಕೆ. ಸೊ ಪ್ಲೀಸ್ ಪೇಷನ್ಸ್ ಇಂದ ವೇಟ್ ಮಾಡಿ. ಆದ್ರೆ ಒಂದು ಹೇಳೋದು, ಯಾರು ಕೂಡ ಪ್ಲೀಸ್ ಇದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ವಿಡ್ರಾಲ್ ಬಂದಿಲ್ಲಲ್ಲ, ಇನ್ನೂ ಇನ್ವೆಸ್ಟ್ ಮಾಡ್ತಿದ್ದೀರಾ. ಆದ್ರೆ ಯಾರು ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಡೋಂಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ವೇಟ್ ಮಾಡಿ ನೋಡೋಣ. ನಾಳೆ ಸಂಜೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಬಂದ್ರೆ ನಮ್ ಅದೃಷ್ಟ, ಹೋದ್ರೆ ಏನೋ ನಮ್ಗೆ ಇರೋ ಪೀಡ ಹೋಯ್ತು ಅಂತ ಬಿಟ್ಬಿಟ್ಟು ಆಗಿರೋದನ್ನ ಬಿಟ್ಬಿಟ್ಟು ಇನ್ ಮುಂದೆ ಆದ್ರೂ ಚೆನ್ನಾಗಿರೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.